ನೋಡುದು ಮಾರ್ರೆ, ಸ್ವಲ್ಪ ಸುಮ್ಮನೆ ಕಣಿ, ಗಲಾಟೆ ಮಾಡಬೇಡಿ, ಸುಮ್ಮನೆ ಕುಕ್ಕಂಕತ್ತಿಲ್ಲ ಅಂತ ಹೆಂಡತಿ ಗಂಡನ ಹತ್ರ ಹೇಳಿ. ಗಂಡ ರಿಟೈರ್ಡ್ ಪರ್ಸನ್, ಅವನಿಗೆ ಇಡೀ ದಿವಸ 24/7 ಪೇಪರ್ ಓದುವುದೇ ಕೆಲಸ. ಇದನ್ನು ನೋಡಿ ನೋಡಿ ಹೆಂಡತಿಗೆ ಒಂದು ಸ್ವಲ್ಪ ಜಲಸ್. ಹೆಂಡತಿ ಗಂಡ ಹತ್ರ ಹೇಳಿದ್ರು, ನಾನು ಒಂದು ನ್ಯೂಸ್ ಪೇಪರ್ ಆಗಿದ್ದರೆ. ಅದಕ್ಕೆ ಗಂಡ ಹೇಳಿ, ಅದು ಯಾಕೆ? ಅಲ್ಲ, ನಾನು ನ್ಯೂಸ್ ಪೇಪರ್ ಆಗಿದ್ದರೆ ನಾನು ಯಾವಾಗಲೂ ನಿಮ್ಮ ಮಡಿಲಲ್ಲೇ ಕೂತ್ಕೊಳ್ಬೋದಿತ್ತಲ್ಲ. ಅದಕ್ಕೆ ಗಂಡ ಹೇಳಿದ, ಸ್ವಲ್ಪ ಜಾಗ್ರತೆ ಮಾಡಿ ಮಾತಾಡಬೇಕು, ಯಾಕೆಂದರೆ ನಾನು ಇವತ್ತು ಓದಿದ ನ್ಯೂಸ್ ಪೇಪರ್ ನಾಳೆ ಓದುವುದಿಲ್ಲ. ಇನ್ನೊಂದು ಕತೆ ಹೇಳುವ ಸ್ಪರ್ಧೆ. ಕಥೆಯ ನಿಯಮ ಏನೆಂದರೆ, ಕಥೆಯ ಚಿಕ್ಕದಾಗಿರಬೇಕು, ಚೊಕ್ಕದಾಗಿರಬೇಕು. ಮೊದಲನೆಯ ಬಹುಮಾನ ಪಡೆದ ಕತೆ ಹೀಗಿತ್ತು. ಒಂದು ಊರಿನಲ್ಲಿ ಒಬ್ಬ ಯುವಕ ಇದ್ದ. ಭಾಳ ಆರಾಮ್ಸೆ ಚೆನ್ನಾಗಿ ನಗ್ನಂತ ಮಜಾವಾಗಿದ್ದ. ಒನ್ ಫೈನ್ ಡೇ ಅವನು ಮದುವೆ ಆಯಿತು. ಅಲ್ಲಿಗೆ ಒಂದು ಕತೆ ಮುಗಿತು. ಇಬ್ಬರು ಫ್ರೆಂಡ್ಸ್ ಇದ್ದರು. ಪ್ರತಿದಿನ ಸಂಜೆ ಒಂದು ಕಡೆಯಲ್ಲಿ ಕೂತು ಮಾತಾಡೋ ಅಭ್ಯಾಸ ಇಟ್ಕೊಂಡಿದ್ರು ಅವರು. ಒಂದು ದಿವಸ ಒಬ್ಬ ಫ್ರೆಂಡ್ ಬಂದು ಕೂತಿದ್ದ, ಇನ್ನೊಬ್ಬ ಬರುವಾಗ ಇವ ಭಾರಿ ಬೇಸರದಲ್ಲಿದ್ದ. ಮಾತಾಡಿಸಿದ್ರು ಮಾತಾಡೋದಿಲ್ಲ. ಅರೆ, ಇಷ್ಟು ದಿವಸ ಇವ ಬರುವಾಗ ಹಾರಿ ಬಾಮರೆ ಅಂತ ಹೇಳ್ತಾ ಇದ್ದ, ಇವತ್ತು ಯಾಕೆ ಮಾತಾಡೋದಿಲ್ಲ? ಏನಾಯ್ತು ಮಾರಾಯ? ಏನಿಲ್ಲ, ಎನ್ನಡ ಮಾರ, ಯಾಕೇನು ದೋಸ್ತಿ ಅಂತ. 2 ನಿಮಿಷ ಆದ ಕೂಡಲೇ, ಏನೋ ಇರಬೇಕು, ಹೇಳು ಮಾರಾಯ. ನಿನ್ನೆ ನನ್ನ ಹೆಂಡತಿ ಡ್ರೈವರ್ ಒಟ್ಟಿಗೆ ಓಡಿ ಹೋದ್ರು. ಎಣ್ಣೆಂತ ಮಾಡೋದು? ನಾಳೆ ಬೇರೆ ಡ್ರೈವರನ್ನು ಹುಡುಕಬೇಕು. ತಲೆನೋವು, ಗಂಡನಿಗೆ ತಲೆನೋವು. ಹೆಂಡತಿ ಹತ್ರ ಮಸಾಜ್ ಮಾಡಲಿಕ್ಕೆ ಹೇಳ್ತಾನೆ. ಮಸಾಜ್ ಮಾಡ್ತಾ ಇರುವಾಗ ಅವಳು ಪ್ರೀತಿಯಿಂದ ಕೇಳಿದ್ದು, ಅಲ್ಲ, ಈಗ ನಾನು ಮಸಾಜ್ ಮಾಡ್ತಾ ಇದ್ದೇನೆ, ಮದುವೆ ಆಗುವ ಮುಂಚೆ ಯಾರ ಹತ್ರ ಮಸಾಜ್ ಮಾಡಿಸ್ತಾ ಇದ್ದೀರಿ? ಅದಕ್ಕೆ ಅವ ಹೇಳಿದ್ರು, ಮದುವೆ ಆಗುವ ಮುಂಚೆ ನನಗೆ ತಲೆನೋವೇ ಬರ್ತಾ ಇರಲಿಲ್ಲ. Why Sunday is called a strong day? Anybody? Sunday ಯಾಕೆ ಸ್ಟ್ರಾಂಗ್ ಡೇ? ಯಾಕೆ ಅಂತ ಹೇಳಿದರೆ, all other days are weak days. One person is applying beauty cream to the forehead. ಯಾಕೆ? To make up the mind. Why is a river always rich? Because it has got 2 banks. Ladies and gentlemen, thank you very much.